MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಯಶ್ ತಾಯಿ ಪುಷ್ಪಾ ಅವರ ವಿರುದ್ಧ ಜಾಗ ಒತ್ತುವರಿ ಆರೋಪ ಕೇಳಿಬಂದಿದೆ. ಹಾಸನದಲ್ಲಿ ಪುಷ್ಪಾರಿಗೆ ಸೇರಿದ ಮನೆಗೆ ಹೊಂದಿಕೊಂಡಂತೆ ಇದ್ದ ಜಾಗದಲ್ಲಿ ನಿರ್ಮಿಸಿದ್ದ ಕಾಂಪೌಂಡ್ ಶೆಡ್ಗಳನ್ನು ನಿನ್ನೆ ತೆರವುಗೊಳಿಸಿದ್ರು. ಇದೀಗ ತೆರವು ಮಾಡಿದವರ ವಿರುದ್ಧ ಯಶ್ ಸಂಬಂಧಿ ದೂರು ನೀಡಿದ್ದಾರೆ. ಜೆಸಿಬಿ ಗರ್ಜಿಸಿತು, ಕಾಂಪೌಂಡ್ ಧ್ವಂಸವಾಗಿತ್ತು, ಶೆಡ್ ಕೂಡ ಪೀಸ್ ಆಗಿತ್ತು. ಹಾಸನದಲ್ಲಿ ನಟ ಯಶ್ರ ತಾಯಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾದ ಜಾಗವನ್ನ ನಿನ್ನೆ ತೆರವು ಮಾಡಿದ್ರು. ಇವತ್ತು ಆ ಜಾಗಕ್ಕೆ ತಂತಿ ವೇಲಿ ಬಿದ್ದಿದೆ. ಯಶ್ ಅವರ ತಾಯಿ ಪುಷ್ಪಾ ಅವರ ಮನೆಗೆ ಹೊಂದಿಕೊಂಡಂತೆ ಇದ್ದಂಥ ನಿವೇಶನವನ್ನು ಪುಷ್ಪಾ ಅವರು ಒತ್ತುವರಿ ಮಾಡಿದಂತಕ್ಕಂಥ ಆರೋಪದಲ್ಲಿ ನಿನ್ನೆ ಸಾಕಷ್ಟು ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ಈಗ ಆ ನಿವೇಶನ ಸಮೀಪ ನಾವಿದ್ದೇವೆ, ನಾವು ನೋಡ್ಬೋದು. ನಿನ್ನೆ ಏನು ಯಶ್ ಅವರ ಮನೆಗೆ ಹೊಂದಿಕೊಂಡಂತೆ ಈ ಒಂದು ನಿವೇಶನ ಇದೆ, ಅಲ್ಲಿಂದ ಕನೆಕ್ಟ್ ಆಗಿಯೇ ಈ ನಿವೇಶನಕ್ಕೆ ಶೆಡ್ ಹಾಕಲಾಗಿತ್ತು ಮತ್ತು ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಈ ಒಂದು ನಿವೇಶನದ ಮೂಲ ಮಾಲೀಕರಾಗಿರ್ತಕ್ಕಂಥ ಲಕ್ಷ್ಮಮ್ಮ ಅವರು ತನ್ನ ಹೆಸರಿಗೆ GPA ಮಾಡಿಕೊಟ್ಟಿದ್ದಾರೆ. ಈ ಒಂದು ನಿವೇಶನ ಸಂಬಂಧಪಟ್ಟ ಕೋರ್ಟ್ನ ವಿಚಾರಣೆಯಲ್ಲಿ ಈ ಒಂದು ನಿವೇಶನ ತಮ್ಮಂತೆ ಆಗಿದೆ ಅಂತೇಳಿ ಇಲ್ಲಿದ್ದಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಶೆಡ್ಡನ್ನು ಕೂಡ ಒಡೆದು ಹಾಕಿ ಕಾಂಪೌಂಡ್ ಕೂಡ ತೆರವು ಮಾಡಿಸಿ ಈಗ ಅವರ ಮನೆಗೆ ಕನೆಕ್ಟ್ ಆಗಿದ್ದಂಥ ಒಂದು ದಾರಿಯನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ, ನೋಡ್ಬೋದು. ಹೌದು, ಹಾಸನದ ವಿದ್ಯಾನಗರದಲ್ಲಿ ಯಶ್ ತಾಯಿ ಪುಷ್ಪಾರ ಮನೆಗೆ ಹೊಂದಿಕೊಂಡಂತೆ ಇದ್ದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ನಿನ್ನೆ ತೆರವು ಮಾಡಲಾಗಿತ್ತು. ಕೋರ್ಟ್ ಆದೇಶದ ಪ್ರಕಾರ ಜಾಗವನ್ನ ತೆರವು ಮಾಡುತ್ತಿದ್ದೇವೆ ಅಂತ ಜಾಗದ GPA ಹೋಲ್ಡರ್ ಆಗಿದ್ದ ದೇವರಾಜ್ ಹೇಳಿದ್ರು. ಆದ್ರೆ ಇದಕ್ಕೆ ಕಿಡಿಕಾರಿದ್ದ ಯಶ್ ತಾಯಿ ಈ ಬಗ್ಗೆ ದೂರು ಕೊಡೋದಾಗಿ ಹೇಳಿದ್ರು. ಇವತ್ತು ಯಶ್ ಸಂಬಂಧಿ ದುರ್ಗಾ ಪ್ರಸಾದ್ ಹಾಸನ ಬಡಾವಣೆ ಠಾಣೆಗೆ ದೂರು ನೀಡಿದ್ದಾರೆ. ಸೈಟ್ಗೆ ಸಂಬಂಧವೇ ಇಲ್ಲದ ದೇವರಾಜ್ನಿಂದ ಕೃತ್ಯ ನಡೆದಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ದೂರು ನೀಡಿದ್ದಾರೆ. ಇವರು ದೇವರಾಜಿಗೆ ಆಗಲಿ ಲಕ್ಷ್ಮಮ್ಮಗೆ ಆಗಲಿ ಆ ಜಾಗದಲ್ಲಿ ಪ್ರಾಪರ್ಟಿ ಇಲ್ಲ, ಅದು ಮುನ್ಸಿಪಾಲಿಟಿ ಖಾತೆ ಆಗಿ ಹೋಗಿದೆ. ಅವ್ರು ಬಂದರೆ ಯಾವುದೋ 5 ಕುಂಟೆ ಸರ್ವೆ ನಂಬರ್ ಜಾಗ ಇಟ್ಕೊಂಡು 1963ನೇ ಇಸ್ವಿಯಿಂದ ನಮ್ಮದು ಅಂತ ಬಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಇಲ್ವೇ ಇಲ್ಲ. ಈಗ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಅದೇ ಲಾಯರು ನಾವು ಕೋರ್ಟಿಗೆ ಹಾಕಿದ್ದಾರೆ, ಅವರು ಕೋರ್ಟಿಗೆ ಹಾಕಿದ್ರೆ ಇವ್ರದ್ದು ಏನಿದೆ ದಾಖಲಾತಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಈಗ ಕೊಟ್ಟಾಗ ಈಗ ಅವ್ರ ದಾಖಲಾತಿನ ಇವ್ರ ದಾಖಲಾತಿನ ಚೆಕ್ ಮಾಡಿದಾಗ ಒರಿಜಿನಾಲಿಟಿ ಯಾರ್ದು ಅಂತ ಗೊತ್ತಾಗುತ್ತೆ. 2020ರಲ್ಲಿ ಗಿರೀಶ್ ಅನ್ನೋರಿಂದ 60-40 ಅಳತೆಯ ನಿವೇಶನವನ್ನ ಪುಷ್ಪಾ ಖರೀದಿಸಿದ್ದು ಕಾಂಪೌಂಡ್ ಹಾಕಿಕೊಂಡಿದ್ರು ಎನ್ನಲಾಗ್ತಿದೆ. ಆದ್ರೆ ಲಕ್ಷ್ಮಮ್ಮರ ಹೆಸರಲ್ಲಿದ್ದ ಜಾಗ ಪುಷ್ಪಾರ್ಗೆ ಹೇಗೆ ಮಾರಾಟವಾಯಿತು? ಒಂದೇ ನಿವೇಶನಕ್ಕೆ ಅಧಿಕಾರಿಗಳು 2 ದಾಖಲೆ ಮಾಡಿಕೊಟ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಇನ್ನು ಪುಷ್ಪಾ ಅವರು ಜಾಗಕ್ಕೆ ಕಾಂಪೌಂಡ್ ಹಾಕಿದ ಬಳಿಕ GPA ಹೋಲ್ಡರ್ ದೇವರಾಜು ಕೇಸ್ ಹಾಕಿದ್ದಾರೆ. ಆದ್ರೆ ಈ ಬಗ್ಗೆ ಪುಷ್ಪಾಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತಾನು ಪುಷ್ಪಾ ಕಡೆಯವರು ಹೇಳ್ತಿದ್ದಾರೆ. ಕೋರ್ಟ್ ಆರ್ಡರ್ ಅಂತ ಹೇಳಿದ್ರಲ್ಲ, ಇವರಿಗೆ ಪುಷ್ಪಾ ಅವರಿಗೆ ನಾನು ಯಾವುದೇ ನೋಟಿಸ್ ಬಂದರೂ ನಾನೇ ಮನೇಲಿ ಇರ್ತಾ ಇದ್ದಿದ್ದು, ಯಾವ ನೋಟಿಸೂ ಬಂದಿಲ್ಲ. ಯಾಕೆ ಕೋರ್ಟ್ ಆರ್ಡರ್ ಆಗಿರೋದು ಗೊತ್ತಿಲ್ಲ. ಇವ್ರು ಬಂದು ಡೆಮಾಲಿಷ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಹಾಸನದ ಪ್ರತಿಷ್ಠಿತ ಬಡಾವಣೆಯಲ್ಲಿನ ಜಾಗಕ್ಕಾಗಿ ಯಶ್ ತಾಯಿ ಪುಷ್ಪಾ ಹಾಗೂ ದೇವರಾಜ್ ನಡುವೆ ಜಟಾಪಟಿ ಸೃಷ್ಟಿಯಾಗಿದೆ. ತನಿಖೆಯಿಂದ ಸತ್ಯಾಂಶ ಬಯಲಾಗಬೇಕಿದೆ. ಮಂಜುನಾಥ್ KV, TV9 ಹಾಸನ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.